ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಐಶು ಟಿಪ್ಸ್. ವೈಟ್ ಹೇರ್ಸ್ ಅಂತೂ 60 ರಿಂದ 70 ವಯಸ್ಸಾಯ್ತಂದರೆ ಎಲ್ಲರಲ್ಲೂ ಕಾಣ್ಬೋದು. ಆದರೆ ಈಗಿನ ಜನ್ರೇಷನಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ಲರಲ್ಲೂ ವೈಟ್ ಹೇರ್ಸನ್ನು ನಾವು ಕಾಣ್ಬೋದು. ಇಷ್ಟು ಬೇಗ ವೈಟ್ ಹೇರ್ಸ್ ಆಗಲು ಕಾರಣ ಏನು? ನಾವು ಬಳಸ್ತಾ ಇರುವಂಥ ಕೆಮಿಕಲ್ ಶಾಂಪುಗಳ ಆಗ್ಬೋದು, ಹಾಗೆ ಸೋಪ್ಗಳಾಗಿರ್ಬೋದು, ತುಂಬಾ ರಾಸಾಯನಿಕ ವಸ್ತುಗಳು ತಲೆಗೆ ಹಾಕಿ ಅಲ್ಲಿ ವೈಟ್ ಹೇರ್ಸ್ಗಳು ತುಂಬಾ ಪ್ರಮಾಣ ಜಾಸ್ತಿ ಆಗ್ತಿದೆ. ನಮ್ಮ ಕೂದಲಲ್ಲಿ ಮೆಲನಿನ್ ಎಂಬ ಒಂದು ಅಂಶ ಇರುತ್ತದೆ. ಅದು ಜಾಸ್ತಿ ಹೆಚ್ಚಾಗಿರುವುದರಿಂದ ನಮ್ಮ ಕೂದಲು ಕಪ್ಪಗಾಗಿರ್ತದೆ. ಅದು ಮೆಲನಿನ್ ಎಂಬ ಅಂಶವು ಕಡಿಮೆ ಆಗ್ತಾ ಬರ್ತಾ ಹೋದಾಗ ನಮ್ಮ ಕೂದಲು ಪೂರ್ತಿ ವೈಟ್ ಆಗ್ತಾ ಹೋಗುತ್ತದೆ. ಇದು ಕೂಡ ಒಂದು ಸಮಸ್ಯೆ ಕಾರಣ. ಆಗಿರುವಂಥ ವೈಟ್ ಹೇರ್ಸ್ನ ಕಡಿಮೆ ಆಗಬೇಕು, ಯಾವುದೇ ಕೆಮಿಕಲ್ ಯೂಸ್ ಮಾಡ್ದೇನೆ, ಯಾವುದೇ ಡೈನ ಯೂಸ್ ಮಾಡ್ದೇನೆ ನೈಸರ್ಗಿಕವಾಗಿ ನಮ್ಮ ಬಿಳಿ ಕೂದಲು ಕಪ್ಪಗಾಗಬೇಕು ಅಂತಂದರೆ ನೀವು ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಗಾಯ್ಸ್. ಈ ಒಂದು ಟಿಪ್ಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ನೋಡೋಣ ಹೇಗೆ ಮಾಡಬೇಕು ಅಂತ. ಮೊದಲು ನಾನಿಲ್ಲಿ ಒಂದು ಕಬ್ಬಿಣ ಕಡಾಯಿಯನ್ನು ತಗೊಂಡಿದ್ದೇನೆ. 5 ಮಿನಿಟ್ಸ್ ಅದನ್ನು ಬಿಸಿಯಾಗಲು ಬಿಡಿ. ಆಮೇಲೆ ಸ್ವಲ್ಪ ಸಾಸಿವೆ, ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕಾಗ್ತದೋ ಅಷ್ಟು ಕ್ವಾಂಟಿಟಿಯಲ್ಲಿ ನಾವು ಯೂಸ್ ಮಾಡ್ಕೊಳ್ಬೋದು. ಸಾಸಿವೆ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಉದ್ದಾಗಲು ಹಾಗೂ ಕಪ್ಪಾಗಲು, ಹಾಗೆ ಯಾವುದೇ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗಲು ಸಾಸಿವೆಯಲ್ಲಿ ತುಂಬಾ ಉಪಯುಕ್ತವಾದ ಅಂಶ. ಆದ ಕಾರಣ ನಾನು ಇವತ್ತು ಸಾಸಿವೆಯನ್ನು ಯೂಸ್ ಮಾಡಿ ಕೂದಲು ಹೇಗೆ ಬಿಳಿಯಾಗುವುದು, ಹೇಗೆ ಕಪ್ಪಾಗುತ್ತದೆ ಎಂದು ಹಾಗೂ ಉದ್ದಾಗಲು ಕೂಡ ಯೂಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಗೈಸ್. ಸಾಸಿವೆ ಅದರ ಕಲರನ್ನು ಚೇಂಜ್ ಆಗೋವರೆಗೂ ಅದರಲ್ಲಿ ಕೈಯನ್ನು ಆಡಿಸ್ತಾ ಇರಿ ಗೈಸ್. ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ಚೆನ್ನಾಗಿ ಕೈ ಆಡಿಸ್ತಾ ಇರಿ. ಸಾಸಿವೆಯಿಂದ ಏನೇನು ಯೂಸಸ್ ಇದೆ ಅಂತ ನೋಡೋಣ ಬನ್ನಿ. ಸಾಸಿವೆಯಿಂದ ಕೂದಲು ಬಿಳಿಯಾಗುವುದನ್ನು ತಡೆಗಟ್ಟಬಹುದು ಹಾಗೂ ನಮ್ಮ ಕೂದಲು ದಟ್ಟವಾಗಿ ಹಾಗೂ ಉದ್ದವಾಗಿ ಬೆಳೆಯಲು ಕೂಡ ಸಾಸಿವೆ ಸಹಾಯಕವಾಗುತ್ತದೆ. ಸಾಸಿವೆ ಎಷ್ಟು ಯೂಸ್ಫುಲ್ ಆಗಿದೆ ಅಂದರೆ ನಾವು ದಿನನಿತ್ಯ ಬಳಸುವ ಆಹಾರದಲ್ಲಿ ಕೂಡ ನಾವು ಸಾಸಿವೆಯನ್ನು ಬಳಸ್ತೇವೆ. ಡೈಲಿ ನಾವು ಅಡುಗೆ ಮಾಡುವ ಟೈಮಲ್ಲಿ ಸಾಸಿವೆ ಇಲ್ಲದೆ ಅಡುಗೆನೇ ಮಾಡುವುದಿಲ್ಲ. ಅಂಥ ಒಂದು ಯೂಸ್ಫುಲ್ ಆಗಿರುವ ಸಾಸಿವೆ ಬಗ್ಗೆ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ಸಾಸಿವೆ ತನ್ನ ಕಲರ್ ಚೇಂಜ್ ಆಗ್ತಾ ಇರೋದು ನೀವು ನೋಡ್ತಾ ಇರ್ಬೋದು. ಸ್ವಲ್ಪವಾಗಿ ನಿಧಾನವಾಗಿ ತನ್ನ ಕಲರ್ನ ಚೇಂಜ್ ಮಾಡ್ಕೋತಾ ಇದೆ. ಹಾಗೂ ನಾನು ಈ ಕಬ್ಬಿಣದಲ್ಲಿ ಹೇಗೆ ಮಾಡ್ತಾ ಇದ್ದೇನೆ ಅಂದರೆ, ಕಬ್ಬಿಣದಿಂದಲೂ ಕೂಡ ನಮ್ಮ ತಲೆಗೆ ತುಂಬ ಯೂಸಸ್ಗಳಿವೆ. ಆಹಾರದಲ್ಲಿ ಹಾಗೂ ನಮ್ಮ ದೇಹಕ್ಕೆ ಕೂಡ ಕಬ್ಬಿಣದ ಅಂಶ ಕೂಡ ತುಂಬ ಯೂಸ್ಫುಲ್ ಆಗಿದೆ. ಸಾಸಿವೆ ಈಗ ತನ್ನ ಕಲರನ್ನು ಪೂರ್ತಿಯಾಗಿ ಚೇಂಜ್ ಮಾಡಿ ಹಾಗೂ ಕಪ್ಪಗಾಗಿರೋದನ್ನು ನೀವು ಕಾಣ್ಬೋದು ಈ ವಿಡಿಯೋದಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಪ್ಪಗಾಗಿದೆ ಅಂತ. ಈ ಹುರಿದ ಮೇಲೆ ಸಾಸಿವೆನ ನಾನು ಒಂದು ಪ್ಲೇಟಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಪ್ಪಗಾಗಿದೆ ಅಂತ ನೀವೇ ನೋಡ್ಬೋದು ಗೈಸ್. ಆಮೇಲೆ ನಾನೊಂದು ಕುಟ್ಟೋ ಕಲ್ಲನ್ನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ. ಅದರಲ್ಲಿ ಎಲ್ಲ ಸಾಸಿವೆಗಳನ್ನು ತೊಗೊಂಡು ಹಾಕ್ಕೊಳ್ಳಿ. ಆಮೇಲೆ ನಾನು ಇದನ್ನು ಕುಟ್ಕೋತಾ ಇದ್ದೀನಿ ಚೆನ್ನಾಗಿ. ಎಲ್ಲಿವರೆಗೂ ಕುಟ್ಕೋಬೇಕು ಅಂದರೆ ಸಾಸಿವೆಯಿಂದ ಎಣ್ಣೆ ಬಿಡುಗಡೆ ಆಗುತ್ತದೆ ಅಲ್ಲಿವರೆಗೂ ಚೆನ್ನಾಗಿ ಕುಟ್ಕೋತಾ ಇರಬೇಕು. ಅಥವಾ ಇದನ್ನು ಮಿಕ್ಸಿಯಲ್ಲಿ ಹಾಕಿದ್ರೂ ಕೂಡ ನಡೆಯುತ್ತೆ. ಆದರೆ ನಾನು ಇಲ್ಲಿ ನ್ಯಾಚುರಲ್ ಆಗಿ ನಿಮಗೆ ಕೈಯಿಂದಲೇ ಮಾಡಿ ತೋರಿಸ್ತಾ ಇದ್ದೇನೆ.
ಈ ಪುಡಿನ ಕುಟ್ಟಿದ ಮೇಲೆ ಹೇಗೆ ಕಾಣಿಸುತ್ತೆ ಅಂದರೆ ಸೇಮ್ ಹೇರ್ ಪ್ಯಾಕ್ ಥರನೇ ಕಾಣಿಸುತ್ತೆ, ಏನೂ ಚೇಂಜಸ್ ಇರಲ್ಲ ಗಾಯ್ಸ್ ಇದರೊಳಗೆ. ನಾನು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿದ್ದೇನೆ. ನೋಡಿ ಎಷ್ಟು ಪುಡಿ ಪುಡಿಯಾಗಿ ಕಾಣಿಸ್ತಾ ಇದೆ ಅಂತ. ಇನ್ನೂ ಚೆನ್ನಾಗಿ ತನ್ನ ಕಲರ್ನ ಬಿಟ್ಕೋತಾ ಇರ್ತದೆ ಹಾಗೂ ಆಯಿಲ್ನ ಕೂಡ ಬಿಡುಗಡೆ ಮಾಡ್ತಾ ಇರ್ತದೆ. ಸಾಸಿವೆಯಿಂದ ನಮ್ಮ ದೇಹದಲ್ಲಿರುವ ಉಷ್ಣತೆ ಕೂಡ ಕಡಿಮೆಯಾಗುತ್ತದೆ ಹಾಗೂ ನಾವು ಸಾಸಿವೆಯನ್ನು ತುಂಬ ಜಾಗದಲ್ಲಿ ಯೂಸ್ ಮಾಡ್ಕೋಬಹುದು ಗೈಸ್. ಸಾಸಿವೆ ನಮ್ಮ ಕಾಲಿಗೆ ಕೂಡ ತುಂಬಾ ಯೂಸ್ಫುಲ್. ನಮ್ಮ ಜಾಯಿಂಟ್ ಪೇನ್ಗೆ ಕೂಡ ಅದರ ಎಣ್ಣೆನ ತೆಗೆದು ಹಚ್ಚಿ ಮಾಲೀಸ್ ಮಾಡಿದರೆ ತುಂಬಾ ಯೂಸ್ಫುಲ್ ಆಗಿದೆ. ಸಾಸಿವೆ ಎಷ್ಟು ಬ್ಲ್ಯಾಕ್ ಆಗಿರೋದನ್ನು ನೀವು ಇಲ್ಲಿ ನೋಡ್ಬೋದು. ಹಾಗೆ ಪುಡಿ ಪುಡಿಯಾಗಿ ಚೆನ್ನಾಗಿ ಮಾಡ್ಕೊಳ್ಬೇಕು ನಾವು. ಈ ಮಾಡೋದಕ್ಕೆ ಸ್ವಲ್ಪ ಒಂದು 5-10 ನಿಮಿಷ ತಗೊಳುತ್ತೆ ಅಷ್ಟೇ. ಸಾಸಿವೆನ ಇನ್ನೂ ಚೆನ್ನಾಗಿ ಕುಟ್ಕೊಳ್ಬೇಕು. ಎಲ್ಲಿವರೆಗೆ ಅಂದರೆ ಅದು ಎಣ್ಣೆ ಅಂಶ ಬಿಡುಗಡೆ ಆಗುವವರೆಗೂ ಚೆನ್ನಾಗಿ ಕುಟ್ಕೊಳ್ತಾ ಇರಬೇಕು. ಅದು ಪುಡಿ ಚೆನ್ನಾಗಿ ಆಗಿರಬೇಕು ಅಲ್ಲಿವರೆಗೂ ಕುಟ್ಟಿ. ಹೊರಗಡೆ ಯಾವುದೇ ಕೆಮಿಕಲ್ನ ಯೂಸ್ ಮಾಡೋ ಬದಲು ಹೀಗೆ ಮನೆಯಲ್ಲಿ ನೀವೇ ಸ್ವಂತವಾಗಿ ತಯಾರು ಮಾಡಿರುವಂಥ ಹೋಮ್ ಮೇಡ್ ಹೇರ್ ಆಯಿಲ್, ಹೇರ್ ಪೌಡರ್ನ ನೀವೇ ಯೂಸ್ ಮಾಡ್ಕೋಬಹುದು. ಅದರಿಂದ ನಮ್ಮ ಕೂದಲಿಗೆ ಯಾವುದೇ ಹಾನಿಕಾರ ಕೂಡ ಆಗುವುದಿಲ್ಲ. ಈಗ ಇದು ಚೆನ್ನಾಗಿ ಪುಡಿಯಾಗಿದೆ. ಆಮೇಲೆ ನಾನು ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಪೌಡರ್ನ ಕಾಣಿಸ್ಬೋದು, ಫುಲ್ ಬ್ಲ್ಯಾಕ್ ಆಗಿದೆ. ಆಮೇಲೆ ಇದಕ್ಕೆ ನಾನು ಇದಕ್ಕೆ ಬೇಕಾಗೋದಷ್ಟು ಅಂದರೆ 2 ಸ್ಪೂನು 3 ಸ್ಪೂನು ಸಾಸಿವೆ ಎಣ್ಣೆನೇ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಸಾಸಿವೆ ಎಣ್ಣೆನ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈಗಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಎಷ್ಟು ಚೆನ್ನಾಗಿ ಹೇರ್ ಪ್ಯಾಕ್ ಥರನೇ ಕಾಣಿಸ್ತಾ ಇದೆ ಅಂತ. ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಮಟ್ಟಿಗೆ ಅಷ್ಟೇ ಅಲೋವೆರಾ ಜೆಲ್ನ ಕೂಡ ಯೂಸ್ ಮಾಡ್ಕೊಂಡಿದ್ದೇನೆ. ಈಗ ನಿಮ್ಮ ಹೇರ್ ಪ್ಯಾಕ್ ರೆಡಿ ಆಯಿತು. ಯೂಸ್